ಆಧುನಿಕ ಯುಗದಲ್ಲಿ ಮನುಷ್ಯನ ಆಯಸ್ಸನ್ನ ಹೆಚ್ಚು ಮಾಡೋಕೆ ಏನೇನು ಪ್ರಯೋಗಗಳು ಮಾಡ್ತಿರ್ತಾರೆ, ಎಂತೆಂಥದ್ದೋ ಚಿಕಿತ್ಸೆಗಳನ್ನ ಮಾಡ್ತಾರೆ. ಆದರೂ ಸಹ ಹಿಂದಿನ ಅಂದ್ರೆ ಹಳೆಯ ಕಾಲದಲ್ಲಿ ಮನುಷ್ಯನಿಗೆ ಇದ್ದ ಉತ್ತಮ ಆರೋಗ್ಯ ಇಂದಿನ ಮನುಷ್ಯರ ದೇಹದಲ್ಲಿಲ್ಲ. ಆಗ ತಾನೇ ಹುಟ್ಟುವ ಮಕ್ಕಳೇ ಅಪೌಷ್ಟಿಕತೆಯಿಂದ ಹುಟ್ಟಿದ್ದಾರೆ. ಮನುಷ್ಯರು ಅತಿಯಾದ ಆಧುನಿಕತೆಯಿಂದ ತಮ್ಮ ಆರೋಗ್ಯವನ್ನೇ ಹಾಳು ಮಾಡ್ಕೋತಿದ್ದಾರೆ. ಆಧುನಿಕ ಚಿಕಿತ್ಸೆಗಳಿಂದ ಪೌಷ್ಟಿಕತೆಯನ್ನ, ತಮ್ಮ ಬೆಳವಣಿಗೆಯನ್ನ ಉಳಿಸಿಕೊಳ್ಳೋಕೆ ಆಗ್ತಿಲ್ಲ. ಹಾಗಾದ್ರೆ ಮಕ್ಕಳಲ್ಲಿ ಹೆಚ್ಚಾಗಿ ಕಾಡ್ತಿರುವ ಅಪೌಷ್ಟಿಕತೆ, ಅನಾರೋಗ್ಯವನ್ನ ತಡೆಯಲಿಕ್ಕೆ ಸಾಧ್ಯವೇ ಇಲ್ಲವಾ? ನಮ್ಮ ಮುಂದಿನ ಪೀಳಿಗೆ ಅಪೌಷ್ಟಿಕತೆಯಿಂದ ಅಂತ್ಯ ಆಗತ್ತಾ? ನಮ್ಮ ಪುರಾತನ ಆಯುರ್ವೇದದಲ್ಲಿಯೂ ಇದಕ್ಕೆ ಪರಿಹಾರ ಇಲ್ಲವಾ? ಚಿಂತೆ ಮಾಡೋ ಅಗತ್ಯ ಇಲ್ಲ. ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಪರಿಹಾರವಿಲ್ಲದ ಸಮಸ್ಯೆಯೇ ಇಲ್ಲ. ಮಕ್ಕಳಲ್ಲಿನ ಅಪೌಷ್ಟಿಕತೆ ಮತ್ತು ಬೆಳವಣಿಗೆಯ ಕುಂಠಿತಕ್ಕೆ ಒಂದು ಅತ್ಯದ್ಭುತ ಪರಿಹಾರವಿದೆ. ಏನದು ಅಂತೀರಾ? ಅದುವೇ ಸ್ವರ್ಣಬಿಂದು ಪ್ರಾಶನ. ಸ್ವರ್ಣಬಿಂದು ಅಂದ್ರೆ ಚಿನ್ನದ ಭಸ್ಮ. ಮುಖ್ಯವಾಗಿ ಚಿನ್ನದ ಭಸ್ಮ ಮತ್ತು ಅದರ ಜೊತೆಗೆ ಉತ್ತಮ ಮತ್ತು ಶಕ್ತಿಶಾಲಿ ದ್ರವ್ಯಗಳನ್ನು ಬಳಸಿಕೊಂಡು ತಯಾರಿಸಲಾದ ಒಂದು ಅತ್ಯದ್ಭುತ ಔಷಧ ಇದಾಗಿದೆ. ಇದನ್ನ ಪ್ರತಿ ತಿಂಗಳು ಬರುವ ಪುಷ್ಯ ನಕ್ಷತ್ರದಂದು ಆಗ ತಾನೇ ಹುಟ್ಟಿದ ಮಕ್ಕಳಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಈ ಅತ್ಯದ್ಭುತ ಔಷಧವನ್ನ ಕೊಡಲಾಗುತ್ತೆ. ಈ ಒಂದು ಅತ್ಯದ್ಭುತ ಔಷಧ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಅಧಿಕಗೊಳಿಸುತ್ತೆ, ನೆನಪಿನ ಶಕ್ತಿಯನ್ನ ಚುರುಕುಗೊಳಿಸುತ್ತೆ, ಹಾಗೆ ದೇಹದ ಸಂಪೂರ್ಣ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇಂತಹ ಅತ್ಯದ್ಭುತ ಆಯುರ್ವೇದದ ಔಷಧವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ತಲುಪಿಸಬೇಕು ಅಂತ, ಹಾಗೆ ಅದರ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಧರ್ಮಸ್ಥಳದ ಆಯುರ್ವೇದಾಲಯದಲ್ಲಿ 6 ವರ್ಷಗಳ ಕಾಲ ಆಯುರ್ವೇದ ವೈದ್ಯಕೀಯ ಶಿಕ್ಷಣವನ್ನ ಪೂರ್ಣಗೊಳಿಸಿರುವ ಸ್ನೇಹಾರವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ SS ಕಾಂಪ್ಲೆಕ್ಸ್ನಲ್ಲಿರುವ ತಾಪಿಕ ಆಯುರ್ವೇದಾಲಯದಲ್ಲಿ ಇದೇ ಜೂನ್ 10ರಂದು ಅಂದ್ರೆ ಇದೇ ಸೋಮವಾರದಂದು ಸ್ವರ್ಣಬಿಂದು ಔಷಧವನ್ನ ನೀಡಿ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಇನ್ಯಾಕ್ ತಡ ಮಾಡ್ತೀರಾ? ನಮ್ಮ ಮಕ್ಕಳ ಆರೋಗ್ಯವೇ ನಮ್ಮ ಉತ್ತಮ ಭವಿಷ್ಯ. ಪ್ರತಿಯೊಬ್ಬರೂ ಈ ಸ್ವರ್ಣಬಿಂದು ಆಯುರ್ವೇದದ ಔಷಧವನ್ನ ನಿಮ್ಮ ಮಕ್ಕಳಿಗೆ ಕೊಡಿಸಿ ಸದುಪಯೋಗ ಪಡೆದುಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿ ಅಗತ್ಯವಿದ್ದಲ್ಲಿ ಈ ಕೆಳಗೆ ಬರ್ತಿರುವ ಸಂಖ್ಯೆಗೆ ಸಂಪರ್ಕಿಸಿ. ಹಾಗೆ ಈ ಮಾಹಿತಿಯನ್ನ ಪ್ರತಿಯೊಬ್ಬರಲ್ಲೂ ಹಂಚಿಕೊಳ್ಳಿ. ಹಾಗೆ ನೀವೇನು ಮಾಹಿತಿ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿಬಿಡಿ.